ಯಾಕೆ ಏನಾಯ್ತು? ಹಿಂಸೆ ಆಗ್ತದೆ, ಅವಮಾನ ಅನಿಸ್ತಿದೆ. ನನಗೆ ನಂದೇ ಆದ ಐಡೆಂಟಿಟಿ ಇಲ್ಲ ಅನಿಸ್ತಿದೆ. ಅಂಥದ್ದೇನಾಗಿದೆ ಚೆನ್ನಾಗ? ನಿಮ್ಮ ಪ್ರಾಣ ಉಳ್ಸಾಯ್ತಲ್ಲ, ಇನ್ನೇನು ಕೆಲಸ ನನಗೆ? ಅಂದರೆ ನಾನೇನು ಹೊರಡ್ತೀನಿ. ಎಲ್ಲಿಗೆ? ಮಾವ ಹತ್ತು ಕರೆದು ಫೋನ್ ಮಾಡಿದ್ರು ಅಂತ ನಾ ಇಲ್ಲಿಗೆ ಬಂದೆ. ಮಾನವೀಯತೆ ದೃಷ್ಟಿಯಿಂದ ಬಂದೆ ಹೊರತು ನಿಮ್ಮ ಮೇಲಿರೋ ಪ್ರೀತಿಗಲ್ಲ. ಇದು ನನ್ನ ಜಾಗ ಅಲ್ಲ. ಈ ಮನೆಯಲ್ಲಿ ನಂದು ಅಸ್ತಿತ್ವನೇ ಇಲ್ಲ. ಆತ್ಮಗೌರವನೇ ಇಲ್ದಿರೋ ಮನೆಯಲ್ಲಿ ನನಗಿರೋದಕ್ಕಾಗೋದಿಲ್ಲ. ನಾ ಬಂದ ಕೆಲಸ ಮುಗೀತು, ನಾ ಏನು ಹೊರಡ್ತೀನಿ. ಚಾನು, ಎಲ್ಲಿಗೆ ಹೋಗ್ತೀಯ ನೀನು? ನಾ ಎಲ್ಲಿಂದ ಬಂದಿದ್ನೋ ಅಲ್ಲಿಗೆ. ಅಂದ್ರೆ ಸುರಭಿ ಅಕ್ಕನ ಮನೆಗೆ. ಅಲ್ಲಿಗೆ ಏನಕ್ಕೆ ಹೋಗ್ತೀಯ ನೀನು? ಅಲ್ಲೇನು ಕೆಲಸ ನಿನಗೆ? ಹಾಂ, ಅವರೇನು ನಿನ್ನ ಬಂಧುನಾ ಬಳಗನ? ನೋಡು, ನಿನ್ನ ಗಂಡ ನಾನೆಲ್ಲಿದ್ದೀನಿ, ನೀನು ಯಾಕೆ ಅಲ್ಲಿಗೆ ಹೋಗಬೇಕು? ಯಾಕಂದ್ರೆ ನಂಗೆ ಈ ಮನೇಲಿ ಇರೋದಕ್ಕಾಗೋದಿಲ್ಲ. ಅದು ಇಷ್ಟೊಂದು ಅನ್ಯಾಯ ಆದ್ಮೇಲೆ. ಚಲೋ, ನೀವು ನನಗೆ ಮಾಡಿರೋ ಅನ್ಯಾಯ ಏನು ಕಮ್ಮಿನ? ತಾಯ್ತನೇ ನನ್ನಿಂದ ಕಿತ್ಕೊಂಡ್ರಲ್ಲ. ಒಂದು ಹೆಣ್ಣು ಪರಿಪೂರ್ಣ ಆಗೋದು ತನ್ನ ತಾಯ್ತನದಿಂದ. ಅದನ್ನೇ ಕಿತ್ಕೊಂಡ್ಬಿಟ್ರಲ್ಲ ನಾನು ನಿಮ್ಮನ್ನ ಯಾವತ್ತೂ ಕ್ಷಮಿಸೋದಿಲ್ಲ, ಯಾವತ್ತಿದ್ರೂ ಕ್ಷಮಿಸಲ್ಲ. ಚಲೋ ಪ್ಲೀಸ್, ನನಗೆ ತುಂಬಾ ಹಾರ್ಟ್ ಆಗಿದೆ. ಬೇರೆ ಯಾರೇ ಆಗಿದ್ರು ನಿಮ್ ಮುಖ ನೋಡೋದಕ್ಕೂ ಇಷ್ಟ ಬರ್ತಾ ಇರ್ಲಿಲ್ಲ. ಸತ್ರೆ ಸಾಯ್ಲಿ ಅಂತ ಬಿಟ್ಟು ಹೊರಟೋಗಿರೋರು. ಮಾವನ್ ಮುಖ ನೋಡ್ಕೊಂಡು ನಾ ಇಲ್ಲಿವರೆಗೆ ಬಂದಿದ್ದೀನಿ. ನಾ ಇನ್ನು ಹೊರಡ್ಬೇಕು. ಚಲೋ, ನೀನು ಹೋದ್ರೆ ನಾನು ಮತ್ತೆ ಸಾಯೋಕೆ ಹೋಗ್ತೀನಿ. ಚಲೋ ಪ್ಲೀಸ್ ಅನ್ನಿ, ಪ್ಲೀಸ್ ನನ್ನ ಕಾಡ್ಬೇಡಿ. ಸಾಕಾಗೋಗಿದೆ. ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಡಿ. ಯಾಕೋಸ್ಕರ ನಾ ಈ ಮನೇಲಿ ಇರ್ಬೇಕು ಹೇಳಿ? ಯಾಕಿರ್ಬೇಕು? ಸುಖ ಇದೆಯಾ, ಸಂತೋಷ ಇದೆಯಾ, ನೆಮ್ಮದಿ ಇದೆಯಾ ಹೇಳಿ? ಇದೇ ಜಾಗದಲ್ಲಿ ತಾನೇ ನೀವು ನಂಗೆ ಹೊಡೆದಿದ್ದು. ಚಲೋ, ಅದೆಲ್ಲ ಒಂದು ಕೆಟ್ಟ ಗಳಿಗೆ ಜನ. ಕೆಟ್ಟ ಗಳಿಗೆ ಅಲ್ಲ, ಕೆಟ್ಟ ನಡವಳಿಕೆ. ನಿಮ್ಮ ತಪ್ಪನ್ನ ಗಳಿಗೆ ಮೇಲೆ ಹಾಕ್ಬೇಡಿ. ನೋಡಿ, ನಿಮ್ ಹಿಂಸೆ ಶೋಷಣೆ ಎಲ್ಲ ಸಹಿಸ್ಕೊಂಡು ನಿಮ್ ಜೊತೆ ಬಾಳ್ವೆ ಮಾಡುವಂತ ಹುಡುಗಿ ಸಿಗ್ತಾಳೆ. ದಯವಿಟ್ಟು ಅವಳನ್ನ ಮದ್ವೆ ಮಾಡ್ಕೊಂಡು ಸುಖವಾಗಿರಿ. ನನ್ನ ಮರ್ತು ಬಿಡಿ. ನಿಮ್ ಜೊತೆ ಜೀವನ ಮಾಡೋದಕ್ಕೆ ನನ್ನ ಕೈ ಸಾಧ್ಯ ಇಲ್ಲ. ಇಲ್ಲ ಜಾನು, ಇಲ್ಲ, ಯಾವತ್ತಿದ್ರು ನೀನೇ ನನ್ನ ಹೆಂಡತಿ. ನನ್ನನ್ನು ಬಿಟ್ಟು ಹೋಗ್ಬೇಡ ಪ್ಲೀಸ್. ನನ್ನನ್ನು ಅನಾಥನಾಗಿ ಮಾಡಬೇಡ. ನೋಡು, ನೀನಲ್ಲಿರೋದು ನನಗೆ ಇಷ್ಟ ಇಲ್ಲ. ನಾನಿಲ್ಲಿದ್ದೀನಿ, ನೀನು ನನ್ನ ಜೊತೆನೇ ಇರು ಪ್ಲೀಸ್. ಆಯ್ತು, ಇರ್ತೀನಿ. ನನಗೆ ನಂದೇ ಆದ ಒಂದು ಮಗು ಬೇಕು. ಜಾನು, ಆಗಲ್ಲ ಅಲ್ಲ, ಆಗಲ್ಲ ಅಲ್ಲ. ಮತ್ತೆ ಯಾಕೆ ನಾನು ಇಲ್ಲಿರ್ಬೇಕು? ಹೆಂಡತಿಯನ್ನು ಗೌರವ ಇಲ್ಲ, ರಾಕ್ಷಸರ ತರ ಬಿಹೇವ್ ಮಾಡ್ತೀರಾ. ಈಗ ಬಂದ್ಬಿಟ್ಟು ಅಂಗ್ಲಾಚ್ತೀರಾ. ಪ್ಲೀಸ್. ಜಾನು, ಮತ್ತೆ ಆ ಥರ ತಪ್ಪಾಗಲ್ಲ ಜಾನು. ಇನ್ನೇನಿದೆ ಇನ್ನೇನು ಉಳಿದಿದೆ? ತಪ್ಪೆಲ್ಲ ಆಗೋಯ್ತಲ್ಲ. ಮೈ ಲೈಫ್ ಇಸ್ ಓವರ್. ಇನ್ನೇನಿದೆ? ನೋಡಿ, ಯಾವ ಮನುಷ್ಯ ತನ್ನ ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಬೇರೆ ಬಂದು ಎರಡು ಕಣ್ಣು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನಲ್ಲ, ಅವನು ಸರ್ವನಾಶ ಆಗೋಗ್ತಾನೆ. ನನ್ನ ಹೆಸರು ಹೇಳೋ ಯೋಗ್ಯತೆನೂ ನಿಮ್ಗಿಲ್ಲ. ಪ್ಲೀಸ್, ನಂಗೆ ಇನ್ನ ಹಿಂಸೆ ಕೊಡ್ಬೇಡಿ. ನಾನು ಹೋಗ್ಬೇಕಿಲ್ಲಿಂದ. ಪ್ಲೀಸ್ ದಾರಿ ಬಿಡಿ. ಜಾನು, ಅಮ್ಮ ಅಮ್ಮ ಅಮ್ಮ, ಜಾನು ಹೋಗ್ತಿದ್ದಾಳೆ, ತಡೆಯಮ್ಮ ಪ್ಲೀಸ್. ಜಾನು,
ನಿಂತ್ಕೊಳ್ಳಮ್ಮ. ನೀನು ಹೀಗೆ ಹೋಗೋ ಹಾಗಿದ್ರೆ ನೀನು ಬರ್ದಿದ್ರೇ ಚೆನ್ನಾಗಿರ್ತಿತ್ತು. ಇಷ್ಟೊತ್ತಿಗೆ ಅನಿಕತೆ ಮುಗ್ದು ಹೋಗ್ತಿತ್ತು. ನೀನು ಬರ್ದಿದ್ರೇ ಚೆನ್ನಾಗಿರ್ತಿತ್ತು. ಪ್ಲೀಸ್ ಅತ್ತೆ, ನನ್ನ ತಡಿಬೇಡಿ. ಜಾಹ್ನವಿ, ಹೋಗ್ತಿದ್ಯಾ ಮಗು? ಹೋಗು. ಮಾವ, ಈ ಕಡೆ ನೀನು ಇರಲ್ಲ, ಆ ಕಡೆ ತೇಜಸ್ವಿನೂ ಇಲ್ಲ. ನಾನು ಯಾಕಿರ್ಬೇಕಮ್ಮ? ಸತ್ಯದೇವಿ ಇಬ್ಬರು ಸೊಸೆಯಂದ್ರು ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋ ಆಪಾದನೆ ಬರುತ್ತೆ. ಅದನ್ನ ತಲೆ ಮೇಲೆ ಹೋದು ತಲೆ ತೆಗೆಸ್ಕೊಂಡು ನಾ ಇರ್ತೀನಿ. ಮಾವ, ನೀ ಹೋಗು. ಇನ್ನೇನು ಹೇಳಮ್ಮ? ನೀನು ಬಂದು ಇನ್ನು ಒಂದು ಸಮಾಧಾನ ಆಯ್ತು. ಇನ್ಮೇಲಾದ್ರೂ ಎಲ್ಲ ಸರಿ ಹೋಗ್ಬೋದು ಅಂತ ಒಂದು ಸಣ್ಣ ಕನಸು ಕಂಡೆ ಕಣು. ಈಗ ನೀನು ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಹೋಗು ಮಗು, ಹೋಗು. ಕುಸು, ನಿಂಗೆ ಅನ್ಯಾಯ ಆಗಿದೆ, ನೋವಾಗಿದ್ದೇನೆ, ನನಗೆ ಗೊತ್ತಪ್ಪ. ಆದರೆ ಅದಕ್ಕೋಸ್ಕರ ನನ್ನನ್ನು ಬಿಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡು. ಇದರಲ್ಲಿ ನನ್ನ ತಪ್ಪು ಏನಿದೆಯಮ್ಮ? ಮಾವ ಪ್ಲೀಸ್. ನೋಡು ಮಗು, ನೀನು ಕಳ್ಕೊಂಡಿರೋದನ್ನ ವಾಪಸ್ ಕೊಡೋ ಶಕ್ತಿ ನನಗಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೋತೀನೋ, ಬಿಟ್ಟು ಹೋಗ್ಬೇಡ ಮನೆ. ಎಷ್ಟು ದೂರ ಬಂದಿದ್ದೆ, ದಯವಿಟ್ಟು ಬಿಡು. ನಾನೀಗಾಗಲೇ ತುಂಬ ನೋವು ಅನುಭವಿಸಿದ್ದೀನಮ್ಮ, ತುಂಬ ನೋವು ಅನುಭವಿಸಿದೆ. ಅದ್ರ ಮೇಲೆ ಇನ್ನಷ್ಟು ನೋವು ಕೊಡ್ಬೇಡ. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಮ್ಮ. ಇದೇ ನೋವು, ಇದೇ ಸಂಕಟ, ಇದೇ ಬೇಡಿಕೆ ನನ್ನ ಕರಗಿಸೋದು ಮಾವ. ಇದು ನನ್ನ ವೀಕ್ನೆಸ್ಸು ಪ್ಲಸ್ ಪಾಯಿಂಟು ನನಗೆ ಗೊತ್ತಿಲ್ಲ. ಆಯಿತು ಮಾವ, ನಿಮಗೋಸ್ಕರ ನಾನು ಇರ್ತೀನಿ. ನಿಮ್ಮ ಮರ್ಯಾದೆ ಉಳಿಸೋದಕ್ಕೆ ನಿಮ್ಗೊಬ್ಬ ಸೊಸೆ ಬೇಕು ತಾನೆ, ನಾನು ಇರ್ತೀನಿ. ಆದರೆ ನನ್ನ ದೇಹ ಮಾತ್ರ ಇಲ್ಲಿರುತ್ತೆ ಹೊರತು ನನ್ನ ಮನಸ್ಸಲ್ಲ. ತಗೊಳ್ಳಿ. ಅರೆ ಏನೇ ಎಲ್ಲಿಗೂ ಹೊರಟಾಗಿದೆ ನೀನು? ಹೌದಮ್ಮ, ನೀವೆಲ್ಲರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರೋದನ್ನು
ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಮ್ಮ ಅದು ನಿರ್ಧಾರ? ಅಪ್ಪ, ನಾನೇ ಸ್ವಾಮೀಜಿಯವರ ಆಶ್ರಮಕ್ಕೆ ಹೋಗ್ತೀನಿ. ಅಲ್ಲ, ಮೇಷ್ಟ್ರು ಯಾರನ್ನೂ ನೋಡಲ್ಲ ಅಂತ ಪ್ರೇಮ್ನೇ ವಾಪಸ್ ಕಳಿಸಿದ್ದಾರೆ. ಅಂಥದ್ರಲ್ಲಿ ಮೇಷ್ಟ್ರ ಹತ್ರ ಮಾತಾಡ್ತಾರಾ? ನಾನು ಶ್ರೀಪತಿ ತಾತನಿಗೆ ಒಂದು ಪತ್ರ ಬರೆದಿದ್ದೀನಿ. ಇದರಲ್ಲಿ ಯಾವ ವಿಷಯನೂ ಬಿಡದೆ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ. ತಾತನ ನೋಡೋದಕ್ಕೆ ಇಷ್ಟಪಡದೇ ಇದ್ರೂ ಪರವಾಗಿಲ್ಲಪ್ಪ, ಸ್ವಾಮೀಜಿ ಕೈಲೇ ಇದನ್ನು ಕೊಟ್ಟು ಬರ್ತೀನಿ. ಅವ್ರು ತಮ್ಮ ಕೈಯಾರೆ ಕೊಟ್ಟರೆ ತಾತ ಇದನ್ನು ಬೇಡ ಅನ್ನೋಕ್ಕಾಗಲ್ಲ. ಒಟ್ಟಿನಲ್ಲಿ ತಾತ ಈ ಪತ್ರ ಓದಬೇಕು, ಅದು ನನಗೆ ಮುಖ್ಯ. ಅಲ್ವೇ, ಎಲ್ಲ ಗೊತ್ತಿರೋ ವಿಷಯನೇ, ಅದನ್ನೇ ಕಾಗದದಲ್ಲಿ ಬರೆದ್ಬಿಟ್ಟು ಕೊಟ್ಟರೆ ಏನು ಪ್ರಯೋಜನ? ಅಮ್ಮ, ಮಾತಾಡೋದಕ್ಕೂ ಪ್ರಾರ್ಥನೆ ಮಾಡೋದಕ್ಕೂ ಏನೂ ವ್ಯತ್ಯಾಸ ಇಲ್ವಾ? ನಾನು ತಾತನ ಹತ್ರ ಮಾತಾಡ್ತಿಲ್ಲ, ದೇವ್ರ ಹತ್ರ ನಿವೇದನೆ ಮಾಡೋ ಹಾಗೆ ಪತ್ರ ಬರೆದಿದ್ದೀನಿ. ಇದರಲ್ಲಿ ನನ್ನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ತಾತನ ಬೇಡ್ಕೊಂಡಿದ್ದೀನಿ. ಇದನ್ನು ಓದಿದ ಮೇಲಾದರೂ ತಾತನ ಮನಸ್ಸು ಕರಗಬಹುದೇನೋ ಅಂತ ಒಂದು ಸಣ್ಣ ಆಸೆ ನನ್ನಲ್ಲಿ ಇನ್ನೂ ಉಳಿದಿದೆ. ಸಾಕ್ಷಿ, ಈಗ ನೀನಿರೋ ಸ್ಥಿತಿಲಿ ಇದೆಲ್ಲ ಬೇಕಾ? ಮೊದಲೇ ನಿನ್ನ ಹೆಲ್ತ್ ತುಂಬ ಸೂಕ್ಷ್ಮವಾಗಿದೆ. ಇಲ್ಲ ಪ್ರೇಮ್, ನಿಮ್ಮನ್ನು ಸಂಕಟದಲ್ಲಿ ಸಿಕ್ಕಾಕ್ಸಿ ನಾನು ಆರಾಮಾಗಿ ಆರೈಕೆ ಮಾಡಿಸ್ಕೊಳ್ತಾ ಮನೇಲಿರೋದಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಈ ಸಮಸ್ಯೆ ಸೃಷ್ಟಿಯಾಗಿರೋದು ನನ್ನಿಂದ. ನಾನೇ ಇದನ್ನು ಬಗೆಹರಿಸ್ತೀನಿ. ಸರಿ, ನೀನು ಇಷ್ಟೊಂದು ಹಠ ಇಡೋದಾದರೆ ನಡಿ, ನಿನ್ನ ಜೊತೆ ನಾನು ಬರ್ತೀನಿ. ಬೇಡ ಪ್ರೇಮ್, ಇದು ನನ್ನ ಪಾಲಿಗೆ ಬಂದಿರೋ ಸರ್ಪ ಪರೀಕ್ಷೆ. ನಾನೊಬ್ಬಳೇ ಇದನ್ನು ಫೇಸ್ ಮಾಡ್ತೀನಿ. ನಾನು ಹೇಳೋದನ್ನು ಕೇಳು ಸಾಕ್ಷಿ. ಸಾಕ್ಷಿ, ಪ್ರೇಮ್ ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು, ಕೇಳೋ ಅವ್ನ ಮಾತನ್ನ. ನೋಡೋ, ನೀನು ಒಬ್ಬಳೇ ಹೋಗಬೇಕು ಅಂತ ಹಠ ಮಾಡಿದ್ರೆ ನೀನು ಕಳ್ಸೋಕ್ಕಾಗಲ್ಲ. ನಾವು ನಿನ್ನ ಜೊತೆ ಬರಬೇಕಾಗತ್ತೆ. ರಘುರಾಮ, ಏನೋ ಇದು ಗಲಾಟೆ? ಮೇಷ್ಟ್ರೆ, ಬನ್ನಿ ಬನ್ನಿ. ತಾತ, ನಾನೇನೆ? ಯಾಕೋ ಅನುಮಾನ ಬಂದ್ಬಿಡ್ತಾ? ಅಥವಾ ನಾನು ಬಡಬಾರ್ದಾಗಿತ್ತು ಅಂತಾನ? ಅಯ್ಯೋ ಮೇಷ್ಟ್ರೆ, ಎಂತ ಮಾತು ಹೇಳ್ತೀರಾ ನೀವು? ನೀವು ನಮ್ಮ ಮನೆಯಿಂದ ಹೊರಟೋಗಿದ್ದು ನಮಗೆಲ್ಲ ಎಷ್ಟು ಸಂಕಟ ಆಗಿತ್ತು ಗೊತ್ತಾ? ಈಗ ತಾನೇ ನಿಮ್ಮ ವಿಷಯನೇ ಮಾತಾಡ್ಕೋತಿದ್ವಿ, ನಾವೆಲ್ಲ ಬಂದು ನಿಮ್ಮನ್ನು ನೋಡ್ಬೇಕು ಅಂತ. ಅಷ್ಟರಲ್ಲಿ ನೀವೇ ಬಂದ್ರಿ ನಮ್ಮ ಮನೆಗೆ, ನಮ್ಮ ಭಾಗ್ಯ ಅದು. ಜಯಶ್ರೀ, ಮೇಷ್ಟ್ರಿಗೆ ತಾನೇ ಬಂದಿದ್ದಾರೆ, ಜ್ಯೂಸ್ ಕೊಡು ಅವ್ರಿಗೆ. ರಘುರಾಮ, ನಾನು ಈಗ ಬಂದಿರೋದು ಬೀಗನಾಗಿ ಉಪಚಾರ ಮಾಡಿಸ್ಕೊಳ್ಳೋದಕ್ಕಲ್ಲ, ನಿಮ್ಮೆಲ್ಲರ ಜೊತೆನಲ್ಲೂ ಕೂತ್ಕೊಂಡು ಮಾತಾಡೋದಕ್ಕೆ. ಆಯಿತು ಮೇಷ್ಟ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೊದಲು ಜ್ಯೂಸ್ ಕುಡೀರಿ, ಆಮೇಲೆ ಏನು ಹೇಳಬೇಕು ಅಂತೀರಲ್ಲ ಹೇಳಿ ನಿಧಾನವಾಗಿ. ತಾತ, ಈ ಕಾಗದ ತಗೊಳ್ಳಿ. ಏನಮ್ಮ ಇದು? ಈ ಕಾಗದ ಕೊಡಬೇಕು ಅಂತಲೇ ನಾನು ಆಶ್ರಮಕ್ಕೆ ಹೊರಟಿದ್ದೆ. ನೀವೇ ಬಂದಿದ್ದು ಒಳ್ಳೆಯದೇ ಆಯಿತು ತಾತ. ಸತ್ಯ ಏನು ಅಂತ ಇದರಲ್ಲಿ ವಿವರವಾಗಿ ಬರ್ತಿದ್ದೀನಿ. ದಯವಿಟ್ಟು ನೀವು ಇದನ್ನು ಓದಬೇಕು. ನನಗಿದ್ರ ಅಗತ್ಯ ಇಲ್ಲ ತಾಯಿ. ದಯವಿಟ್ಟು ಹಾಗೆ ಹೇಳಬೇಡಿ ತಾತ. ನೀವು ನನ್ನ ಬಗ್ಗೆ ಏನೇನು ತಿಳ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ನಾನೆಷ್ಟೋ ತಪ್ಪುಗಳನ್ನ ಮಾಡಿದ್ದೀನಿ, ಸುಳ್ಳು ಹೇಳಿದ್ದೀನಿ. ಆದರೆ ಈ ಕಾಗದದಲ್ಲಿ ಬರೆದಿರೋದು ಮಾತ್ರ ಸುಳ್ಳಲ್ಲ, ಅಕ್ಷರ ಸಹ ಸತ್ಯ. ನೀವು ಇದನ್ನು ಓದಿದ್ಮೇಲೆ
ನನ್ನ ಕೆನ್ನೆಗೆ ಹೊಡೆದ್ರೂ ಪರವಾಗಿಲ್ಲ, ಆದರೆ ಓದಲ್ಲ ಅಂತ ಮಾತ್ರ ಹೇಳಬೇಡಿ. ಬೇಕಾದರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಹಾಗೆಲ್ಲ ಮಾಡಬಾರ್ದಮ್ಮ. ಹೊಟ್ಟೆನಲ್ಲಿ ಮಗುವನ್ನು ಇಟ್ಕೊಂಡು ನೀ ಹಾಗೆಲ್ಲ ಮಾಡೋದು ಸರಿ ಅಲ್ಲ ತಾಯಿ. ತಾತ, ಯಾರು ನಿಮ್ಮ ಮನಸ್ಸು ಕೆಡಿಸಿದಾರೋ ನನಗೆ ಗೊತ್ತಿಲ್ಲ. ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನಾನು ಮೋಸ ಹೋಗಿದ್ದೀನಿ ನಿಜ, ಆದರೆ ಬೇರೆಯವ್ರಿಗೆ ದ್ರೋಹ ಮಾಡೋಳಲ್ಲ ತಾತ. ಇಲ್ಲ ಮಗು, ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿಲ್ಲ. ಯಾಕೆಂದರೆ ಬೇರೆ ಯಾರೋ ನನ್ನ ಮನಸ್ಸನ್ನು ಕೆಡಿಸಿಲ್ಲ. ಸತ್ಯ ಸಂಗತಿ ಏನು ಅಂತ ನನಗೆ ಗೊತ್ತಾಗಿದ್ದು ನಿಮ್ಮಿಂದಾನೆ. ಅದಕ್ಕೆ ನನಗೆ ಆ ಕಾಗದ ಓದೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು. ನಮ್ಮಿಂದಾನೆ ತಿಳ್ಕೊಂಡ್ರ? ನಾವು ಯಾರೋ ನಿಮಗೆ ಹೇಳಿಲ್ವಲ್ಲ ಮೇಷ್ಟ್ರೆ? ಹೌದು ಜಯಶ್ರೀ, ಅವತ್ತು ನೀವೆಲ್ಲ ಮಾತಾಡ್ತಾ ಇದ್ದಾಗ ನಾನು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಆದರೆ ನೀವು ಯಾರೂ ನನ್ನನ್ನು ಗಮನಿಸಲಿಲ್ಲ. ತಾತನಿಗೆ ಇರೋ ಸತ್ಯನೆಲ್ಲ ಹೇಳಿಬಿಡ್ತೀನಿ ಅಂತ ಸಾಕ್ಷಿ ಹೇಳ್ತಾ ಇದ್ಲು. ಅಂದ್ರೆ ಏನಾಯಿತು? ನಾನು ನಿಮ್ಮ ಬಾಯಿಂದಾನೇ ಎಲ್ಲ ತಿಳ್ಕೊಂಡೆ ಅಂತ ತಾನೆ.